ನೀಟ್ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಕಟ್ ಆಫ್ ಎಷ್ಟು ಆಗ್ತದೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಿ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಷ್ಟು ಕೆಟಗರಿ ವೈಸ್ ಕಟ್ ಆಫ್ ಬರುತ್ತೆ ಅಂತ ನಾನು ಹೇಳಿದ್ದೆ. ಈಗ ಬಹಳಷ್ಟು ವಿದ್ಯಾರ್ಥಿಗಳು ಡೌಟನ್ನು ಕೇಳ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಕ್ಲಾರಿಟಿ ಕೊಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ನಿಮ್ಮ ಅಂಕಗಳಿಗೆ ಸೀಟ್ ಸಿಗುತ್ತೋ ಸಿಗಲ್ವೋ ಅನ್ನೋದನ್ನು ಕ್ಲಾರಿಟಿ ಬೇಕಾಗಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಕಮೆಂಟ್ ಮಾಡಿ, ಕಮೆಂಟ್ಗೆ ರಿಪ್ಲೈಯನ್ನು ಕೊಡ್ತೇವೆ. ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಬಂದಿರುವಂತಹ ಎಲ್ಲ ಕಮೆಂಟ್ಸ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ ನಾನು ಇಲ್ಲಿ ಪೂರ್ತಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಎಷ್ಟು ಅಂಕಗಳಿಗೆ ಯಾವ ಒಂದು ಸೀಟ್ಗಳು ಸಿಗುತ್ತೆ ಎಂಬುದನ್ನು ಒಂದು ಕಮೆಂಟ್ ಬಂದಿದೆಯಲ್ಲ, ಆ ಕಮೆಂಟನ್ನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ಮೊದಲಿಗೆ ಕೇಳ್ತಾ ಇದ್ದಾರೆ, ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಡಿಪೆಂಡ್ ಆನ್ AR ರ್ಯಾಂಕ್ ಆರ್ ಕ್ಯಾಟಗರಿ ರ್ಯಾಂಕ್. ಭಾಳಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿ ನನಗೆ ಕೇಳ್ತಾ ಇದ್ದಾರೆ, ನನ್ನ ಕ್ಯಾಟಗರಿ ರ್ಯಾಂಕ್ ಇಷ್ಟು ಬಂದಿದೆ, ಕ್ಯಾಟಗರಿ ರ್ಯಾಂಕ್ ಇಷ್ಟು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕ್ಯಾಟಗರಿ ರ್ಯಾಂಕ್ ಇದೆ ನೋಡಿ, ಅದು ಯಾವುದಕ್ಕೂ ಮ್ಯಾಟ್ರ್ ಆಗಲ್ಲ. ಯಾಕೆ ನೀವು ಕ್ಯಾಟಗರಿ ರ್ಯಾಂಕನ್ನು ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಕೇವಲ ನೋಡಬೇಕಾದದ್ದು ಏನಂದರೆ, ನೀವು ಆಲ್ ಇಂಡಿಯಾ ರ್ಯಾಂಕಿಂಗನ್ನು ನೋಡಬೇಕು. ಆಲ್ ಇಂಡಿಯಾ ರ್ಯಾಂಕಿಂಗನ್ನು ನೋಡಿಕೊಂಡು ಆ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗೋದು. ಪೂರ್ತಿ ಕೌನ್ಸಿಲಿಂಗ್ ಇದೆ ನೋಡಿ, ನಮ್ಮ ಸ್ಟೇಟ್ ಕೌನ್ಸಿಲಿಂಗ್ ಇದೆ ಅಲ್ಲ, ಇಲ್ಲಿ ಸ್ಟೇಟ್ ರ್ಯಾಂಕಿಂಗ್ ಅಂತ ನಿಮಗೆ ಸಪ್ರೇಟಾಗಿ ಬಿಡೋದಿಲ್ಲ. ನಿಮಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದೆಯಲ್ಲ, ಅದರ ಬೇಸಿಸ್ ಮೇಲೆ ಅಲಾಟ್ಮೆಂಟ್ ಆಗುತ್ತೆ. ಆದ್ದರಿಂದನೇ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೇನೆ, ಬೆಳಗ್ಗೆಯಿಂದ ಅದೇ ಹೇಳ್ತಾ ಇದ್ದೇನೆ. ಏನಂದರೆ, ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದೆ ನೋಡಿ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. 10,000ವರೆಗೆ ಡಿಫ್ರೆನ್ಸ್ ಆಗ್ಬೋದು, ಪ್ಲಸ್ ಆರ್ ಮೈನಸ್ ಅಷ್ಟು ಡಿಫ್ರೆನ್ಸ್ ಆಗ್ಬೋದು. ಅದರೊಳಗಡೆ ರೇಂಜಲ್ಲಿ ಅಷ್ಟು ನಿಮಗೆ ಕಟ್ ಆಫ್ ಗ್ಯಾರಂಟಿ ಅನ್ನಂಗೆ. ಅದರೊಳಗಡೆ ಬಂದುಬಿಟ್ರೆ ನೀವು ಸೇಫ್ ರ್ಯಾಂಕಲ್ಲಿ ಇದ್ದೀರಿ ಅಂತ ಅನ್ನಂಗೆ. ಆ ರ್ಯಾಂಕ್ ರೇಂಜ್ ಇದೆ ನೋಡಿ, ಅದಕ್ಕಾಗಿ ನಾನು ಹೇಳ್ತಾ ಇರೋದು. ನಾನು ಆಲ್ರೆಡಿ ಒಂದು ಹಿಂದಿನ ವಿಡಿಯೋದಲ್ಲಿ ಎಷ್ಟು ರ್ಯಾಂಕ್ ಬರಬೇಕು ಅಂತ ನಾನು ಹೇಳಿದ್ದೆ ಅಲ್ಲ, ಅಷ್ಟು ರ್ಯಾಂಕ್ ಒಳಗಡೆ ನಿಮ್ದಿದ್ರೆ ಖಂಡಿತವಾಗಿ ಈ ವರ್ಷ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ನೀವೀಗ ನಿಮ್ಮ ಮಾರ್ಕ್ಸನ್ನು ನೆನಪಾರಬೇಡಿ, ನಿಮ್ಮ ಕ್ಯಾಟಗರಿ ರ್ಯಾಂಕನ್ನು ಮರೆತುಬಿಡಿ. ನೀವು ಕೇವಲ ಗಮನಿಸಬೇಕಾದದ್ದು ಆಲ್ ಇಂಡಿಯಾ ರ್ಯಾಂಕಿಂಗ್. ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಆಲ್ ಇಂಡಿಯಾ ರ್ಯಾಂಕಿಂಗ್ ಮತ್ತು ನಿಮ್ಮ ಕ್ಯಾಟಗರಿಯನ್ನು ಮೆನ್ಷನ್ ಮಾಡುತ್ತೀರ ಹೊರತು ನಿಮ್ಮ ಕ್ಯಾಟಗರಿ ರ್ಯಾಂಕನ್ನು ಮೆನ್ಷನ್ ಮಾಡೋದಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಹಾಗಾದರೆ ಕ್ಯಾಟಗರಿ ರ್ಯಾಂಕಿಂಗನ್ನು ಯಾಕೆ ಕೊಟ್ಟಿದ್ದಾರೆ? ಕ್ಯಾಟಗರಿ ರ್ಯಾಂಕಿಂಗಲ್ಲಿ ನಿಮಗೆ 4 ಕ್ಯಾಟಗರಿಯನ್ನು ಕನ್ಸಿಡರ್ ಮಾಡೋದು ಆಲ್ ಇಂಡಿಯಾದಲ್ಲಿ. ಯಾವುದು? GM ಕ್ಯಾಟಗರಿ, OBC ಕ್ಯಾಟಗರಿ, ಅದೇ ರೀತಿಯಲ್ಲಿ SC ಕ್ಯಾಟಗರಿ, ST ಕ್ಯಾಟಗರಿ. ಆದರೆ ನಮ್ಮ ಕರ್ನಾಟಕದ ಕ್ಯಾಟಗರಿಗಳು ನಿಮ್ಗೆ ಗೊತ್ತಾ? 2A ಕ್ಯಾಟಗರಿ, 2B ಕ್ಯಾಟಗರಿ, 3A, 3B, 1A ಮತ್ತು ನಿಮಗೆ GM ಮತ್ತು SC ST ಈ ರೀತಿಯಲ್ಲಿ ಡಿವೈಡ್ ಆಗಿದೆ ನಮ್ಮ ಕರ್ನಾಟಕದ್ದು. ಆದರೆ ಆಲ್ ಇಂಡಿಯಾದಲ್ಲಿ ಬರುವಂಥದ್ದು OBCಯನ್ನು ಎಲ್ಲವನ್ನು ಮಿಕ್ಸ್ ಮಾಡಿಬಿಡ್ತಾರೆ ಅಲ್ಲಿ. ಆದ್ದರಿಂದ ನಿಮಗೆ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ. ಆ ಒಂದು ಕ್ಯಾಟಗರಿ ರ್ಯಾಂಕನ್ನು ನೀವು ಖಂಡಿತವಾಗಿ ನೋಡಲಿಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ಯಾವುದೂ ಕೂಡ ಒಂದು ಮಾಹಿತಿ ದೊರಕೋದಿಲ್ಲ. ಆದ್ದರಿಂದ ಕೇವಲ ನೀವು ಆಲ್ ಇಂಡಿಯಾ ರ್ಯಾಂಕಿಂಗನ್ನು ನೋಡಬೇಕಾಗುತ್ತೆ. ಎರಡನೇ ಕ್ವಶನನ್ನು ನೋಡ್ಕೊಂಡು ಹೋಗೋಣ ಬನ್ನಿ. ನನ್ನ ಮಾರ್ಕ್ಸು 433 ಬಂದಿದೆ. ಕ್ಯಾಟಗರಿ 1 ಇದೆ, ರೂರಲ್ ಕೋಟಾ ಇದೆ ಮತ್ತು ಗೋರ್ಮೆಂಟ್ ಮೆಡಿಕಲ್ ಸೀಟ್ ಸಿಗುತ್ತಾ? 433 ಅಂಕಗಳಿಗೆ ಕ್ಯಾಟಗರಿ 1ನಲ್ಲಿ 1 ಲಕ್ಷದ ಮೇಲೆ ದಾಟಿರುತ್ತೆ ಖಂಡಿತವಾಗಿ. ಅಂದರೆ 480ಕ್ಕೆ 1 ಲಕ್ಷದ ಮೇಲೆ ದಾಟಿದೆ ಅಂದರೆ 430ಕ್ಕೆ 1 ಲಕ್ಷದ ಮೇಲೆ ದಾಟಿದೆ. 1 ಲಕ್ಷದ ಮೇಲಿದ್ದರೆ ಈ 1ನೇ ಕ್ಯಾಟಗರಿಗೆ ಮತ್ತು ರೂರಲ್ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಕ್ಯಾಟಗರಿಯಲ್ಲಿ 1ನೇ ಕ್ಯಾಟಗರಿಯಲ್ಲಿ 1 ಕ್ಯಾಟಗರಿ ಮತ್ತು ರೂರಲ್ ಇದ್ದರೂ ಕೂಡ 1,10,000 ರೇಂಜಲ್ಲಿ ಬರ್ಬೋದು. ಅದಕ್ಕಿಂತ ಮೇಲೆ ಬರುವಂಥ ಸಾಧ್ಯತೆ ಇರೋದಿಲ್ಲ. 1,10,000 ಒಳಗಡೆ ನಿಮ್ಮ ರ್ಯಾಂಕ್ ಏನಾದರೂ ಬರ್ತಾ ಇದ್ದರೆ ಖಂಡಿತವಾಗಿ ಸಿಗುತ್ತೆ. ಬಟ್ ನಿಮ್ಮ ಮಾರ್ಕ್ಸಿಗೆ ಅಷ್ಟು ರ್ಯಾಂಕ್ ಬಂದಿರೋದಿಲ್ಲ, ಆದ್ದರಿಂದ ನಿಮಗೆ ಸಿಗುವಂಥ ಚಾನ್ಸಸ್ಸು ಕಮ್ಮಿ ಇರುತ್ತೆ. ನಾನು ಯಾವ ಸೀಟನ್ನು ಹೇಳ್ತಾ ಇದ್ದೀನಿ? ಗೋರ್ಮೆಂಟ್ ಮೆಡಿಕಲ್ ಸೀಟ್ ಅಂದರೆ ನಾನು ಸೆಮಿ ಗೋರ್ಮೆಂಟ್ ಸೀಟನ್ನು ಹೇಳ್ತಾ ಇದ್ದೀನಿ. ಅಂದರೆ ಸೆಮಿ ಗೋರ್ಮೆಂಟ್ ಅಂದ್ರೇನು? ಪ್ರೈವೇಟ್ ಕಾಲೇಜಲ್ಲಿರುವಂತಹ ಗೋರ್ಮೆಂಟ್ ಸೀಟ್ಗೆ ಎಷ್ಟು ಕಟ್ ಆಫ್ ಆಗುತ್ತೆ ಎಂಬುದನ್ನು ಕೂಡ ನಾನು ಮೆನ್ಷನ್ ಮಾಡ್ತಾ ಇದ್ದೇನೆ. ಅಂದರೆ ನಾನು ಇವನ್ 6 ಲಕ್ಷದನ್ನು ಇಟ್ಕೊಂಡೇ ಹೇಳ್ತಾ ಇರೋದು. 6 ಲಕ್ಷದ ಒಂದು ಕಾಲೇಜ್ ಇದೆ ನೋಡಿ, JGM ಕಾಲೇಜ್ ಇದೆಯಲ್ಲ, ಆ ಕಾಲೇಜನ್ನು ಇನ್ಕ್ಲೂಡ್ ಮಾಡಿಕೊಂಡೇ ನಾನು ಹೇಳ್ತಾ ಇರೋದು. ಇಷ್ಟು ಕಟ್ ಆಫ್ 1,10,000 ಒಳಗೆ ರೇಂಜಲ್ಲಿ ಇದ್ದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 1,21,789. ನಿಮ್ಮ ಕ್ಯಾಟಗರಿ ಏನಾದರೂ SC ST ಆಗಿರದೇ ಇದ್ದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಈ ಒಂದು ರ್ಯಾಂಕಿಗೆ ಖಂಡಿತವಾಗಿ ಸೆಮಿ ಗೋರ್ಮೆಂಟ್ ಸಿಗುವಂಥ ಚಾನ್ಸಸ್ ಇರೋದಿಲ್ಲ. ನಿಮ್ಮದು ಯಾವುದೇ ಕ್ಯಾಟಗರಿ ಆಗಲಿ, ಕ್ಯಾಟಗರಿ 1 ಆದರೂ ಆಗಲಿ, 3B, 3A, GM ಮತ್ತು ಯಾವುದಾದ್ರು 2A, 2B ಯಾವುದಾದ್ರು ಆಗಲಿ, ಈ ಒಂದು ರ್ಯಾಂಕಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಲಾಸ್ಟ್ ಇಯರ್ ನಿಮಗೊಂದು ಹೇಳಿಬಿಡ್ತೇನೆ, ಈ ಒಂದು ರ್ಯಾಂಕಿಗೆ 12 ಲಕ್ಷದ ಸೀಟ್ ಸಿಕ್ಕಿತ್ತು. ಅಂದರೆ ಲಾಸ್ಟ್ ಕಟ್ ಆಫ್ ಇಷ್ಟಾಗಿತ್ತು. ಮೊದಲನೇ ರೌಂಡಲ್ಲಿ 1,21,000ಕ್ಕೆ ಕಟ್ ಆಫ್ ನಿಂತ್ಕೊಂಡಿತ್ತು. ಅಂದರೆ ನೀವು ಈ ರ್ಯಾಂಕಿಗೆ ನೀವು ಟ್ರೈ ಮಾಡಬೇಕಾದದ್ದು GM ಅಥವಾ 3A, 3B, 1A, 2A, 2B ಆಗಿದ್ದರೆ ನೀವು ಖಂಡಿತವಾಗಿ ನೀವು ಟ್ರೈ ಮಾಡಬೇಕಾದದ್ದು 12 ಲಕ್ಷದ ಸೀಟ್ಗಳಿಗೆ ಮಾತ್ರ. ಮುಂದಿನ ಕ್ವಶನ್ ಕೇಳ್ತಾ ಇದ್ದಾರೆ, ನನಗೆ SC ಕ್ಯಾಟಗರಿ ಬರುತ್ತೆ, 303 ಅಂಕಗಳಿದೆ, 5,84,000 ರ್ಯಾಂಕ್ ಬರ್ತಾ ಇದೆ, ನನಗೆ ಸೆಮಿ ಗೋರ್ಮೆಂಟ್ BDS ಸಿಗುತ್ತಾ ಕರ್ನಾಟಕದಲ್ಲಿ ಅಂತ ಕೇಳ್ತಾ ಇದ್ದಾರೆ. 6 ಲಕ್ಷದ ರೇಂಜಿಗೆ SC ಕ್ಯಾಟಗರಿ ಇದ್ದರೂ ಕೂಡ ನಿಮಗೆ BDS ಅಲ್ಲಿ ಸ್ವಲ್ಪ ಸೀಟ್ಗಳಿದಾವಲ್ಲ, ಅಲ್ಲಿ ಗೋರ್ಮೆಂಟ್ಗೆ ಭಾಳಷ್ಟು ಡಿಮ್ಯಾಂಡ್ ಇರುತ್ತೆ. ಆದ್ದರಿಂದ ಇಷ್ಟು ಅಂಕಗಳಿದ್ದರೆ ನಿಮಗೆ ಖಂಡಿತವಾಗಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನೀವು ಮಾಪಪ್ ರೌಂಡ್ ತನಕ ವೇಟ್ ಮಾಡಿದ್ರೆ ಖಂಡಿತವಾಗಿ ಸೆಮಿ ಗೌರ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸಿಗುವಂಥದ್ದು ಹೇಳಲಿಕ್ಕಾಗಲ್ಲ. ಈ ಒಂದು ರ್ಯಾಂಕಿಗೆ ಸ್ವಲ್ಪ ಬಾರ್ಡರ್ ಲೈನಲ್ಲಿರುವಂಥ ರ್ಯಾಂಕ್ ಆಗಿದೆ, ಆದ್ದರಿಂದ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ.
ಮುಂದಿನ ಪ್ರಶ್ನೆ ಏನಂದರೆ, ನಂದು 3A G ಇದೆ, 92,750 ರ್ಯಾಂಕಿಂಗ್ ಬರ್ತಾ ಇದೆ, 1.5 ಲಕ್ಷದ ಸೀಟ್ ಚಾನ್ಸ್ ಇದೆಯಾ? ಖಂಡಿತವಾಗಿ ನಿಮಗೆ ಹೇಳಬೇಕಂದ್ರೆ ಲಾಸ್ಟ್ ಇಯರು 60,000ಕ್ಕೆ ಮೊದಲನೇ ರೌಂಡಲ್ಲಿ ನಿಂತ್ಕೊಂಡಿತ್ತು 3A ಕ್ಯಾಟಗರಿಗೆ, ಮತ್ತು ಲಾಸ್ಟ್ ರೌಂಡಲ್ಲಿ 75,000ವರೆಗೆ ರೇಂಜಲ್ಲಿ ಬಂದಿತ್ತು. ನಾನು ಆಲ್ರೆಡಿ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದ್ದೆ, ಮ್ಯಾಕ್ಸಿಮಮ್ 75,000 ಇದ್ದಿದ್ದು ಈ ವರ್ಷ ಸೀಟ್ ಜಾಸ್ತಿ ಆಗಿರೋದ್ರಿಂದ 83,000 85,000ವರೆಗೆ ಬರ್ಬೋದು. 92,000 ಸ್ವಲ್ಪ ದೂರ ಆಯಿತು ಅಂತ ಅನಿಸ್ತಿದೆ. ಬಟ್ ಇದು 3A ಕ್ಯಾಟಗರಿ ಅಂದರೆ ಆಲ್ಮೋಸ್ಟ್ GM ಕ್ಯಾಟಗರಿ ಆಗಿರೋದ್ರಿಂದ ಈ ಒಂದು ಮಾರ್ಕ್ಸ್ ಇದೆ ನೋಡಿ, ಈ ಒಂದು ರ್ಯಾಂಕ್ ಇದೆಯಲ್ಲ, ನೀವು ಬಾರ್ಡರ್ ಲೈನ್ ಅಂತ ತಿಳ್ಕೊಳ್ಬೋದು. ಈ ಒಂದು ರ್ಯಾಂಕಿಗೆ ಸಿಗುತ್ತೋ ಸಿಗೋದಿಲ್ವೋ ಅನ್ನೋದನ್ನು ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ, ಇದು ಕಾಂಪಿಟೇಷನ್ ಡಿಸೈಡ್ ಮಾಡುತ್ತೆ. ಮುಂದಿನ ಕ್ವಶನ್, ನಂದು 73,058 GM ಕ್ಯಾಟಗರಿ ಇದೆ, ನಾನು ಗೋರ್ಮೆಂಟ್ ಸೀಟ್ ಇನ್ ಕರ್ನಾಟಕ ನಾವು ಪಡಿಬೋದಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ರ್ಯಾಂಕಿಗೆ 73,000ಕ್ಕೆ ಖಂಡಿತವಾಗಿ ಈ ವರ್ಷ ಸಿಗುವಂಥ ಚಾನ್ಸಸ್ ಇರುತ್ತೆ. ಲಾಸ್ಟ್ ಇಯರ್ ನಾನು ಹೇಳಿದ್ನಲ್ಲ 75,000ವರೆಗೆ ಸಿಕ್ಕಿದೆ ಅಂತ, ಆ ಒಂದು ರೇಂಜನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗಿ ಈ ವರ್ಷ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ, ಅದೇ ರೀತಿಯಲ್ಲಿ ಕ್ವಾಲಿಫೈ ಆಗಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ, ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿದಾಗ ನಿಮ್ಮ 73,000ಕ್ಕೆ ಖಂಡಿತವಾಗಿ ಮೊದಲ ರೌಂಡಲ್ಲಿ ಸಿಗದೇ ಇದ್ದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಖಂಡಿತವಾಗಿ ನಿಮಗೆ ಒಂದು ಸೆಮಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ನನ್ನದು 446 ಇದೆ, 2B G ಕ್ಯಾಟಗರಿ ಇದೆ, 1,77,000 ಬಂದಿದೆ, ನನಗೆ ಸೀಟ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. 1,77,000ಕ್ಕೆ 2B G ಕ್ಯಾಟಗರಿಯಲ್ಲಿ ಚಾನ್ಸೇ ಇಲ್ಲ. ಬಟ್ ನಿಮಗೆ ಮುಸ್ಲಿಂ ಮೈನಾರಿಟಿ ಬರೋದ್ರಿಂದ ನೀವೇನು ಮಾಡ್ಬೋದು ಅಂದರೆ MM ಕ್ಯಾಟಗರಿಯಲ್ಲಿ ಸೀಟನ್ನು ತೆಗೆದುಕೊಳ್ಬೋದು. MM ಕ್ಯಾಟಗರಿಯ ಫೀ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ, MM ಅಂದರೆ ಏನು, ಮುಸ್ಲಿಂ ಮೈನಾರಿಟಿಯಲ್ಲಿ ನೀವು 12 ಲಕ್ಷದ ಸೀಟನ್ನು ತೆಗೆದುಕೊಳ್ಬೋದು. ಅದನ್ನು ಹೊರತುಪಡಿಸಿ ನೀವು ಬೇರೆ ಯಾವ ಕಾಲೇಜುಗಳನ್ನು ತೆಗೆದುಕೊಳ್ಳೋದಕ್ಕೆ ಅರ್ಹರಾಗಿರೋದಿಲ್ಲ. ಅಂದರೆ ಸೆಮಿ ಗೌರ್ಮೆಂಟ್ ಹೇಳ್ತಾ ಇರೋದು ನಾನು. ಮುಂದಿನ ಪ್ರಶ್ನೆ, 503ಕ್ಕೆ ನನಗೆ 87,000 ರ್ಯಾಂಕ್ ಬರ್ತಾ ಇದೆ, 3B ಕ್ಯಾಟಗರಿ ಇದೆ, ನನಗೆ ಸೀಟ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. 503 87,000 3B ಕ್ಯಾಟಗರಿಯಲ್ಲಿ ಅಂದರೆ ನಾನು ಹೇಳಿದ್ನಲ್ಲ 83,000ವರೆಗೆ 3B ಕ್ಯಾಟಗರಿಯ ಕಟ್ ಆಫ್ ನಿಂತ್ಕೊಳ್ಬೋದು, 85,000ವರೆಗೂ ನಿಂತ್ಕೊಳ್ಬೋದು. ಈ ಒಂದು ಮಾರ್ಕ್ಸ್ ರೇಂಜ್, ಈ ಒಂದು ರ್ಯಾಂಕ್ ರೇಂಜ್ ಇದೆಯಲ್ಲ, ಬಾರ್ಡರ್ ಲೈನ್ ಅಂತ ಹೇಳ್ಬೋದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಮಾಡ್ತಾ ಇರೋರು ಬಾರ್ಡರ್ ಲೈನಲ್ಲಿರುವಂಥ ವಿದ್ಯಾರ್ಥಿಗಳೇ ಕಮೆಂಟ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ರೀತಿಯಲ್ಲಿ ತವಕ ಇರುತ್ತೆ, ಈ ಒಂದು ಸೀಟ್ ಸಿಗುತ್ತೋ ಸಿಗಲ್ವೋ ಅನ್ನೋದು. ಅಂದರೆ ಖಂಡಿತವಾಗಿ 87,000 ರ್ಯಾಂಕಿಗೆ ಈ ವರ್ಷ ಸೀಟ್ಸ್ ಜಾಸ್ತಿ ಆಗಿರೋದ್ರಿಂದ ಹೇಳಲಿಕ್ಕಾಗಲ್ಲ, ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಬಾರ್ಡರ್ ಲೈನಲ್ಲಿರುವಂಥ ಮಾರ್ಕ್ಸ್ ಆಗಿದೆ. ಅಂದರೆ ಲಾಸ್ಟ್ ಇಯರ್ 75,000 78,000ವರೆಗೆ ಸಿಕ್ಕಿತ್ತಲ್ಲ 3B ಕ್ಯಾಟಗರಿಗೆ, ಈ ವರ್ಷ ಒಂದು 10,000 ಡಿಫ್ರೆನ್ಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ, ನಾನು ಆಗುತ್ತೆ ಅಂತ ಹೇಳ್ತಾ ಇಲ್ಲ. 87,000ಕ್ಕೆ ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಮುಂದಿನ ಪ್ರಶ್ನೆ ಏನೆಂದರೆ, 520 ಇದೆ, 2A HK ಮತ್ತು ನಮ್ಮದು 65,000 ಬರ್ತಾ ಇದೆ. ಖಂಡಿತವಾಗಿ ನಿಮಗೆ ಸೆಮಿ ಗೋರ್ಮೆಂಟ್ ಅಥವಾ ಗೋರ್ಮೆಂಟ್ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಕಾಲೇಜಸಲ್ಲಿ ಗೋರ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಮುಂದಿನ ಪ್ರಶ್ನೆ, 26,000 ನನಗೆ ರ್ಯಾಂಕ್ ಇದೆ, ನಂದು ಜನರಲ್ ಕ್ಯಾಟಗರಿ ಇದೆ, EWS ಕ್ಯಾಟಗರಿ ಇದೆ. EWS ಕ್ಯಾಟಗರಿ ನೋಡಿ, ನೀವು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಮಾತ್ರ EWS ಅನ್ನು ಯೂಸ್ ಮಾಡ್ಕೊಳ್ಬೋದು. ಕರ್ನಾಟಕದಲ್ಲಿ EWS ಕ್ಯಾಟಗರಿ ಅಂತ ಸಪ್ರೇಟಾಗಿ ಇಲ್ಲ. ನೀವೇನು ಮಾಡ್ಬೋದು ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಿಗೂ ಪಾರ್ಟಿಸಿಪೇಟ್ ಮಾಡಿ, ಅಲ್ಲಿಯೂ ಕೂಡ ಕರ್ನಾಟಕದ ಕಾಲೇಜುಗಳನ್ನು ಹಾಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಟಾಪ್ ಲೆವೆಲ್ ಕರ್ನಾಟಕದ ಕಾಲೇಜುಗಳನ್ನು, ಗೋರ್ಮೆಂಟ್ ಕಾಲೇಜುಗಳನ್ನು ಹಾಕೊಳ್ಳಿ. ಗೋರ್ಮೆಂಟಲ್ಲಿ ಚೆನ್ನಾಗಿರುವಂಥ ಕಾಲೇಜ್ ನಿಮಗೆ ಖಂಡಿತವಾಗಿ ಸಿಗುತ್ತೆ ಈ ರ್ಯಾಂಕಿಗೆ. ಯಾವ ಪರ್ಟಿಕ್ಯುಲರ್ ಕಾಲೇಜ್ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ನೀವು ಕರೆಕ್ಟಾಗಿ ಪ್ರಿಯಾರಿಟಿ ಆರ್ಡರನ್ನು ಹಾಕೊಂಡ್ರೆ ನಿಮಗೆ ಖಂಡಿತವಾಗಿ ಚೆನ್ನಾಗಿರುವಂಥ ಕಾಲೇಜ್ ಸಿಗುತ್ತೆ. ಮುಂದಿನ ಪ್ರಶ್ನೆ, 63,000 ಜನರಲ್ ಕ್ಯಾಟಗರಿ ಇದೆ, ನನಗೆ ಸೀಟ್ ಸಿಗುತ್ತಾ? ಖಂಡಿತವಾಗಿ ಸಿಗುತ್ತೆ, ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ನಿಮಗೆ ಅಟ್ಲೀಸ್ಟ್ ಸೆಮಿ ಗೌರ್ಮೆಂಟ್ ಆದರೂ ಸಿಕ್ಕೇ ಸಿಗುತ್ತೆ. ಜನರಲ್ ಕ್ಯಾಟಗರಿ ಇದ್ದರೂ ಕೂಡ ಸೆಮಿ ಗೌರ್ಮೆಂಟ್ ಆದರೂ ಸಿಕ್ಕೇ ಸಿಗುತ್ತೆ. ಮುಂದಿನದು 9 ಲಕ್ಷ ಇದೆ, ನವೋದಯ MEH ಪಾಸಿಬಿಲಿಟಿ ಇದೆನಾ? ನವೋದಯ ಕಾಲೇಜ್ ಬೇಕು, ನನಗೆ MEH ಇದೆ. ಈಗ ನಿಮಗೆ ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಜನ MEHಲ್ಲಿ ನಿಮ್ಮ ರ್ಯಾಂಕ್ ಮೇಲ್ಗಡೆ ಇದ್ದಾರೆ, ಅದನ್ನು ಸೀಟನ್ನು ಹೋಲ್ಡ್ ಮಾಡ್ಕೊಂಡ್ಬಿಟ್ರೆ ಅದು ಡಿಪೆಂಡ್ ಆಗೋದು ಕಾಂಪಿಟೇಷನ್ ಮೇಲೆ. ಸ್ವಲ್ಪ ಜನ ಇರೋದ್ರಿಂದ ಈ ಒಂದು ಕ್ಯಾಟಗರಿಯಲ್ಲಿ ನಿಮ್ಮದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಕೂಡ ಇರೋದ್ರಿಂದ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಜನ ಇದನ್ನು ಹಿಡ್ಕೊಂಡ್ಬಿಟ್ರೆ ನಿಮಗೆ ಖಂಡಿತವಾಗಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಭಾಳ ಜನ ಏನಾದರೂ ಹಿಡ್ಕೊಂಡ್ಬಿಟ್ರೆ ನಿಮಗೆ 9 ಲಕ್ಷ ಇರೋದ್ರಿಂದ ಸ್ವಲ್ಪ ಪಾಸಿಬಿಲಿಟಿ ಹೇಳೋದಕ್ಕಾಗಲ್ಲ. ಮುಂದಿನ ಪ್ರಶ್ನೆ, ನಂದು 433 ಇದೆ, ಕ್ಯಾಟಗರಿ 1 ಇದೆ, ರೂರಲ್ ಇದೆ, ನನಗೆ ಸೆಮಿ ಗೌರ್ಮೆಂಟ್ ಸಿಗುತ್ತಾ? ನಾನು ಆಲ್ರೆಡಿ ಈ ಕ್ವಶನ್ಗೆ ಆನ್ಸರ್ನ ಹೇಳಿದ್ದೇನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 354 ಮಾರ್ಕ್ಸು, ಜನರಲ್ ಕ್ಯಾಟಗರಿ EWS ಕ್ಯಾಟಗರಿ ಇದೆ, BDS BMS ಸಿಗುತ್ತಾ? ಖಂಡಿತವಾಗಿ ಸಿಗ್ಬೋದು, ಚಾನ್ಸಸ್ ಇದೆ, ನೀವು ಟ್ರೈ ಮಾಡಿ. BMS ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ನಿಮಗೆ. ಮುಂದಿನ ಪ್ರಶ್ನೆ, 482 ಇದೆ, 3A ಇದೆ, ನನಗೆ ಗೋರ್ಮೆಂಟ್ ಸೀಟ್ ಸಿಗುತ್ತಾ? ಈ ಒಂದು ರ್ಯಾಂಕಿಗೆ ಖಂಡಿತವಾಗಿ ನಿಮಗೆ 1 ಲಕ್ಷದ ನಿಯರ್ ಬೈ ರ್ಯಾಂಕ್ ಬಂದಿರುತ್ತೆ. ಆದ್ದರಿಂದ 1 ಲಕ್ಷದ ನಿಯರ್ ಬೈ ಬಂದರೆ 3A ಕ್ಯಾಟಗರಿಯಲ್ಲಿ ಚಾನ್ಸಸ್ಗಳು ಕಡಿಮೆ ಇರುತ್ತೆ. ಮುಂದಿನ ಪ್ರಶ್ನೆ, 1,28,000 ಇದೆ, ನನಗೆ ಸೆಮಿ ಗೌರ್ಮೆಂಟ್ ಸಿಗುತ್ತಾ 3BHಲ್ಲಿ? ಅಂದರೆ ಈ ಒಂದು ರ್ಯಾಂಕನ್ನು ಕನ್ಸಿಡರ್ ಮಾಡಿದ್ರೆ 3BHಲ್ಲಿ ಅಷ್ಟು ಕಟ್ ಆಫ್ ಹೋಗೋದು ಸ್ವಲ್ಪ ಕಡಿಮೆ ಚಾನ್ಸಸ್ ಇರುತ್ತೆ. 1,10,000 ರೇಂಜಲ್ಲಿ ಹೋಗ್ಬೋದು, ಅದು ಕೂಡ ಡೌಟೇ. ಬಟ್ 1 ಲಕ್ಷದ ಒಳಗಡೆ ಇರುತ್ತೆ 3BHಲ್ಲಿ. ಬಟ್ ಈ ರ್ಯಾಂಕ್ ಭಾಳಷ್ಟು ದೂರ ಆಯಿತು. ಮುಂದಿನ ಪ್ರಶ್ನೆ, 391ಕ್ಕೆ 2A HK ಇದೆ, ನನಗೆ ಸಿಗುತ್ತಾ ಸೀಟು? ಖಂಡಿತವಾಗಿ ಸಿಗೋದಿಲ್ಲ ಈ ಒಂದು ರ್ಯಾಂಕ್ ರೇಂಜಿಗೆ. ಇವನ್ ನೀವು SC ST ಆಗಿದ್ರೂ ಕೂಡ ಈ ಒಂದು ಮಾರ್ಕ್ಸ್ ರೇಂಜಿಗೆ ನಿಮಗೆ ಖಂಡಿತವಾಗಿ ಸ್ವಲ್ಪ ಸಿಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. 330 ಮಾರ್ಕ್ಸಿಗೆ ನಿಮಗೆ BMS ಗೋರ್ಮೆಂಟ್ ಸಿಗುತ್ತಾ? ಗೋರ್ಮೆಂಟ್ ಅಂದ್ರೇನು, ಸೆಮಿ ಗೋರ್ಮೆಂಟ್ಗೆ ಹೇಳ್ತಾ ಇರೋದು ನೀವು. ಈ ಮಾರ್ಕ್ಸ್ಗೆ ಸೆಮಿ ಗೋರ್ಮೆಂಟ್
ನಿಮಗೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಸಿಗದೇ ಇದ್ದರೂ ಕೂಡ ಮುಂದೆ ನೀವು ವೇಟ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಸೆಮಿ ಗೌರ್ಮೆಂಟ್ ನಿಮಗೆ ಸಿಗುತ್ತೆ. ಅಂದರೆ ಸ್ಟ್ರೇ ವೇಕೆನ್ಸಿ ರೌಂಡ್ಸ್ಗಳಲ್ಲಿ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗಿ ಸಿಗುತ್ತೆ. ನನ್ನ ರ್ಯಾಂಕು 4,08,073 ಇದೆ. ನನಗೆ ಸೆಮಿ ಗೌರ್ಮೆಂಟ್ ಸಿಗುತ್ತಾ? ಖಂಡಿತವಾಗಿ ಸಿಗೋದಿಲ್ಲ. ನೀವು SC/R ಆದರೂ ಕೂಡ 3 ಲಕ್ಷ ಅಂದರೆ ಸ್ವಲ್ಪ ಭಾಳಷ್ಟು ದೂರ ಆಯಿತು. 3 ಲಕ್ಷವೇ ದೂರ ಆದಾಗ 4 ಲಕ್ಷ ಅಂದರೆ ಭಾಳಷ್ಟು ದೂರ ಆಯಿತು. ಸೆಮಿ ಗೌರ್ಮೆಂಟ್ಗೆ ಚಾನ್ಸ್ ಇಲ್ಲ. ಮುಂದಿನ ಪ್ರಶ್ನೆ, ನಂದು 2A ಕ್ಯಾಟಗರಿ ಇದೆ, 81,000 ರ್ಯಾಂಕ್ ಇದೆ. ಖಂಡಿತವಾಗಿ ಸಿಗುತ್ತೆ. 2A ಕ್ಯಾಟಗರಿಗೆ ಇಷ್ಟು ರ್ಯಾಂಕ್ ಇದ್ದರೆ ಖಂಡಿತವಾಗಿ ಸಿಗುತ್ತೆ. GM ಕ್ಯಾಟಗರಿ ಇದೆ, 4.5 ಲಕ್ಷ ಇದೆ. ನನಗೆ BMS ಸಿಗುತ್ತಾ? BMS ಇಷ್ಟು ಲಕ್ಷಗಳಂದರೆ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇಷ್ಟು ಲಕ್ಷಗಳಿಗೆ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಹೋಗಬೇಕು. ಸ್ಟ್ರೇ ವೇಕೆನ್ಸಿಗಳು ಭಾಳಷ್ಟು ರೌಂಡ್ಗಳು ನಡೀತಾವೆ. ಖಂಡಿತವಾಗಿ ಈ ರ್ಯಾಂಕಿಗೆ ನೀವು ವೇಟ್ ಮಾಡಿದಷ್ಟು ನೀವು ಸೆಮಿ ಗೌರ್ಮೆಂಟನ್ನು ಪಡಿಬೋದಾಗಿರುತ್ತೆ. ಅಂದರೆ ನಾವು ಲಾಸ್ಟ್ ಇಯರ್ ನೋಡಿರೋ ಪ್ರಕಾರ ಸ್ಟ್ರೇ ವೇಕೆನ್ಸಿಗಳು 5 ಸ್ಟ್ರೇ ವೇಕೆನ್ಸಿ ರೌಂಡ್ಗಳು BMSಗೆ ನಡೆದಿದ್ದು. ಆ ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ನೀವು ಎಷ್ಟು ವೇಟ್ ಮಾಡ್ತೀರೋ ಅಷ್ಟು ವೇಟ್ ಮಾಡಿದಷ್ಟು ನಿಮಗೆ ಗೌರ್ಮೆಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಭಾಳಷ್ಟು ಲೆಂತಿ ಆಗಿರೋದ್ರಿಂದ ನೀವು ಭಾಳಷ್ಟು ಪೇಷನ್ಸಿಂದ ವೇಟ್ ಮಾಡಬೇಕು. ಕೇವಲ ನೀವು ಗೋರ್ಮೆಂಟೇ ಚಾನ್ಸಸ್ಸನ್ನು ಹುಡುಕಾಡ್ತಾ ಇದ್ದರೆ ಗೋರ್ಮೆಂಟ್ಗೆ ನೀವು ಭಾಳಷ್ಟು ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ 534 ಮಾರ್ಕ್ಸು ಮತ್ತು EWS ಕ್ಯಾಟಗರಿ ಯಾವುದೋ ಒಂದು ಕೋರ್ಸ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಯಾವ ಕೋರ್ಸ್ ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿನದು 444 OBC 2BG 1,77,000 ರ್ಯಾಂಕ್ ಇದೆ. ಸೀಟ್ ಸಿಗುತ್ತಾ? 2BG ಕ್ಯಾಟಗರಿಗೆ ಇಷ್ಟು ರ್ಯಾಂಕ್ ಇದ್ದರೆ ನೀವು ಖಂಡಿತವಾಗಿ ಏನು ಟ್ರೈ ಮಾಡಬೇಕಂದ್ರೆ MM ಕ್ಯಾಟಗರಿಯಲ್ಲಿ ಸೀಟನ್ನು ತೆಗೆದುಕೊಳ್ಬೇಕು. ಅದನ್ನು ಬಿಟ್ಟು ನೀವು ಗೋರ್ಮೆಂಟಲ್ಲಿ ಹುಡುಕಾಡ್ತೀನಿ ಅಂದರೆ ಕಷ್ಟ ಇರುತ್ತೆ. ಮುಂದಿನ ಪ್ರಶ್ನೆ, 580 ಅಂಕಗಳಿದೆ, 17,000 ರ್ಯಾಂಕ್ ಇದೆ. ನನಗೆ ವಿಚ್ ಕಾಲೇಜ್ ಈಸ್ ಬೆಸ್ಟ್ ಅಂತ ಕೇಳ್ತಿದ್ದಾರೆ. ನೀವು ಖಂಡಿತವಾಗಿ ನೀವು BMC ಕಾಲೇಜನ್ನು ಟ್ರೈ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಏಮ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಏಮ್ಸ್ ಕಾಲೇಜ್ ಕೂಡ ನೀವು ಟ್ರೈ ಮಾಡಿ. ಬಟ್ ಸಿಗುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಟ್ರೈ ಮಾಡ್ಬೋದು, ನೀವು ಏನು ಮಾಡೋಕ್ಕಾಗಲ್ಲ. ನೀವು ನೆಕ್ಸ್ಟ್ ಇರೋದು 229 ರ್ಯಾಂಕ್ ಮಾರ್ಕ್ಸ್ ಇದೆ. ನನಗೆ BHMS ಸಿಗುತ್ತಾ? BHMSಗೆ ನೀವು ಟ್ರೈ ಮಾಡಿ, ಸಿಗ್ಬೋದು. ಹೇಳಿದ್ನಲ್ಲ, ನಾನು ಲಾಸ್ಟ್ ತನಕ ವೇಟ್ ಮಾಡಬೇಕು. ಪೇಷನ್ಸಿಂದ ವೇಟ್ ಮಾಡಿದರೆ ನಿಮಗೆ BMS ಆಗಲಿ BHMS ಆಗಲಿ ಖಂಡಿತವಾಗಿ ಸಿಗುತ್ತೆ. ಮುಂದಿನ ಪ್ರಶ್ನೆ, ಒಂದು 340 ಅಂಕಗಳು ಬರ್ತಾ ಇದೆ. 2A RH ಇದೆ. ನನಗೆ ಸೆಮಿ ಗೌರ್ಮೆಂಟ್ ಕಾಲೇಜಸ್ ಸಿಗುತ್ತಾ? 340ಕ್ಕೆ 2A RH ಅಲ್ಲಿ ಸ್ವಲ್ಪ ಚಾನ್ಸಸ್ಗಳು ಕಡಿಮೆ ಇದೆ. ಅಂದರೆ ನಿಮ್ಮ ರ್ಯಾಂಕಿಂಗ್ 1,20,000 ರೇಂಜಲ್ಲಿ ಬರ್ತಾ ಇದ್ದರೆ ಸಿಗಬಹುದು. ಬಟ್ ನಿಮ್ಮ ರ್ಯಾಂಕಿಂಗ್ ಈ ಮಾರ್ಕ್ಸಿಗೆ ಖಂಡಿತವಾಗಿ ಅಷ್ಟಿರಲ್ಲ. ನಿಮ್ಮದು 2 ಲಕ್ಷದ ಮೇಲೆ ಇರುತ್ತೆ. ಖಂಡಿತವಾಗಿ ನಿಮಗೆ ಸೆಮಿ ಗೌರ್ಮೆಂಟ್ ಚಾನ್ಸಸ್ಗಳು ಕಡಿಮೆ ಇರುತ್ತೆ. SC ಕ್ಯಾಟಗರಿ ಇದೆ, 77,14,844 ಪ್ರೈವೇಟ್ ಕಾಲೇಜ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. 7 ಲಕ್ಷ ಬಂದರೆ ನೀವು ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಸೀಟ್ಗಳು ಕೂಡ 12 ಲಕ್ಷದ ಕೂಡ ನಿಮಗೆ ಸಿಗೋದಿಲ್ಲ. ನಿಮಗೆ 22 ಲಕ್ಷದ ಕೂಡ ಚಾನ್ಸಸ್ಗಳು ಕಮ್ಮಿ ಇರುತ್ತೆ. ನೀವು ಏನು ಮಾಡಬೇಕಂದ್ರೆ ಮ್ಯಾನೇಜ್ಮೆಂಟ್ ಕೋಟಾದ ಥ್ರೂ ಪ್ರೈವೇಟ್ ಸೀಟ್ ಕಾಲೇಜ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಬೇರೆ ಆಪರ್ಚುನಿಟಿಗಳು ಇರೋದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡಿದಾಗ 362 ಮಾರ್ಕ್ಸ್ ಇದೆ. ನನಗೆ ಚಾನ್ಸ್ ಇದೆನಾ ಅಂತ ಕೇಳ್ತಿದ್ದಾರೆ. 362 ಅಂಕಗಳಿಗೆ ಸ್ವಲ್ಪ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಕ್ಯಾಟಗರಿ ಯಾವುದಾದ್ರೂ ಆಗಿರಲಿ, ನಿಮ್ಮದು SC ಆದರೂ ಆಗಿದ್ದರೂ ಕೂಡ 361ಕ್ಕೆ ಭಾಳ ಕಡಿಮೆ ರ್ಯಾಂಕ್ ಬಂದಿರುತ್ತೆ. ಆ ರ್ಯಾಂಕಿಗೆ ನಿಮಗೆ ಸೆಮಿ ಗೌರ್ಮೆಂಟ್ ಸೀಟ್ಗಳು ಕೂಡ ಸಿಗೋದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ನನಗೆ 1.4 ಲ್ಯಾಕ್ 2BH ಇದೆ, GMH ಇದೆ. ಎನಿ ಚಾನ್ಸ್ ಆಫ್ ಸೆಮಿ ಗೌರ್ಮೆಂಟ್? 1.4 ಲ್ಯಾಕ್ಗೆ GMH ಮತ್ತು ನಿಮ್ದು ಯಾವುದೇ ಇದ್ರೂ ಕೂಡ ನಿಮಗೆ ಸೆಮಿ ಗೌರ್ಮೆಂಟ್ಗಳು ಚಾನ್ಸಸ್ಗಳು ಕಮ್ಮಿ ಇರುತ್ತೆ. 1 ಲಕ್ಷದ ಒಳಗಡೆ ಇರಬೇಕು, 1 ಲಕ್ಷದ ರೇಂಜಲ್ಲಿ ಇರಬೇಕು ಅಂದರೆ ಸಿಗುತ್ತೆ. 1,40,000 ಅಂದರೆ ಕಷ್ಟ ಇದೆ. 501 88,000 ಇದೆ. GM RH ಇದೆ. ಖಂಡಿತವಾಗಿ ನಿಮಗೆ ಸಿಗುತ್ತೆ. 1 ಲಕ್ಷದ ರ್ಯಾಂಕಲ್ಲಿ ರೇಂಜಲ್ಲಿ ಇದ್ದರೂ ಕೂಡ ಸಿಗುತ್ತೆ. ಖಂಡಿತವಾಗಿ 88,000ಕ್ಕೆ ನಿಮಗೆ ಯಾದಗಿರಿ ಮೆಡಿಕಲ್ ಕಾಲೇಜಾ? ಯಾದಗಿರಿ ಮೆಡಿಕಲ್ ಕಾಲೇಜ್ ಅಂದರೆ ಸ್ವಲ್ಪ ಹೇಳಲಿಕ್ಕಾಗಲ್ಲ, ಚಾನ್ಸಸ್ ಏನಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ನಿಮ್ಮದು ಹೈದರಾಬಾದ್ ಕರ್ನಾಟಕ ಇರೋದ್ರಿಂದ ಚಾನ್ಸಸ್ಗಳನ್ನು ಟ್ರೈ ಮಾಡ್ಬೋದಾಗಿರುತ್ತೆ. ಬಟ್ ನಿಮಗೆ MRMC ಕಾಲೇಜ್ ಸಿಗ್ಬೋದು, ಮತ್ತಿಲ್ಲ ಅಂದರೆ ನಿಮಗೆ ಹೈದರಾಬಾದ್ ಕರ್ನಾಟಕದಲ್ಲಿರುವಂತಹ ಕಾಲೇಜ್ಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ನಾನು 92,750 ರ್ಯಾಂಕಿಗೆ ಇವರ ಕಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. 73,059 ಇದೆ GM ಕ್ಯಾಟಗರಿ. ನನಗೆ ಸೆಮಿ ಗೌರ್ಮೆಂಟ್ ಸಿಗುತ್ತಾ? 73ಕ್ಕೆ ಖಂಡಿತವಾಗಿ ನಿಮಗೆ ಸಿಗುತ್ತೆ. 29,000 ಇದೆ. 2A ಕ್ಯಾಟಗರಿ ಇದೆ. ನಿಮಗೆ ಸಿಗುತ್ತಾ? 29,000ಕ್ಕೆ ನಿಮಗೆ 2A ಕ್ಯಾಟಗರಿ ಇದ್ದರೆ ಯಾವುದರಲ್ಲಿ ಸಿಗಲ್ಲ ರೀ, ಎಲ್ಲದರಲ್ಲೂ ಸಿಗುತ್ತೆ. AIQಲ್ಲಿ 29,000 ಇದ್ದರೆ ನಿಮಗೆ 2A ಕ್ಯಾಟಗರಿ ಇದ್ದರೆ ನಿಮಗೆ ಬೆಸ್ಟ್ ಆಗಿರುವಂಥ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ನೀವು ಟ್ರೈ ಮಾಡಿ. ಭಾಳಷ್ಟು ಚೆನ್ನಾಗಿರುವಂಥ BMC ಕಾಲೇಜ್ ಕೂಡ ನಿಮಗೆ ಸಿಗ್ಬೋದು 2A ಕ್ಯಾಟಗರಿಯಲ್ಲಿ. ಮುಂದಿನದು 1,70,300 3A ಕ್ಯಾಟಗರಿ ಇದೆ. ಅಂದರೆ ನೀವು ಏನು ಟ್ರೈ ಮಾಡಬೇಕಂದ್ರೆ ನೀವು 12 ಲಕ್ಷದ್ದು ಟ್ರೈ ಮಾಡಿದ್ರು ಕೂಡ ಅದು ಕೂಡ ಚಾನ್ಸಸ್ಗಳು ಕಮ್ಮಿ ಇರುತ್ತೆ. ಬಟ್ ಹೇಳಲಿಕ್ಕಾಗಲ್ಲ, ಟ್ರೈ ಮಾಡಿ 12 ಲಕ್ಷದ್ದು. ಇಲ್ಲ ಅಂದರೆ ನೀವು ಏನು ಮಾಡಬೇಕು, MBBS ಬೇಡ ಅಂದರೆ BMS BDSಗಳನ್ನು ನೋಡ್ಕೊಳ್ಬೋದು. ಇಲ್ಲ MBBS ಬೇಕಂತಂದರೆ ನೀವು ಏನು ಮಾಡಬೇಕಂದ್ರೆ 16 ಲಕ್ಷದ್ದು ಇಲ್ಲಾಂದರೆ 18 ಲಕ್ಷದ್ದು ಆ ಒಂದು ಸೀಟ್ಗಳನ್ನು ನೀವು ಟ್ರೈ ಮಾಡ್ಬೋದಾಗಿರುತ್ತೆ. ಮುಂದಿನ ಪ್ರಶ್ನೆ 489 ಇದೆ. 2A HK ಇದೆ. ನನಗೆ ಸೆಮಿ ಗೌರ್ಮೆಂಟ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. 489 ಅಂದರೆ ನಿಮ್ಮ ರ್ಯಾಂಕ್ 1 ಲಕ್ಷದ ನಿಯರ್ ಬಂದಿರುತ್ತೆ. 1 ಲಕ್ಷದ ನಿಯರ್ ಬಂದಿದ್ದರೆ ನೀವು ಏನು ಮಾಡ್ತೀರಿ, 2A HKಯಲ್ಲಿ ಸ್ವಲ್ಪ ಸೆಮಿ ಗೌರ್ಮೆಂಟ್ ಸಿಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. 98,000 ರೇಂಜಲ್ಲಿ ಬಂದರೆ ಸಿಗ್ಬೋದು. 1 ಲಕ್ಷದ ರೇಂಜಲ್ಲಿ ಇದ್ದರೂ ಕೂಡ ಸಿಗ್ಬೋದು. ಬಟ್ ಹೇಳಲಿಕ್ಕಾಗಲ್ಲ, ಬಾರ್ಡರ್ ಲೈನ್ ರ್ಯಾಂಕ್ ಅಂತ ಹೇಳ್ಬೋದು. ನಂದು 3BG ಕಡೆಗರಿದೆ. ವಿಲ್ಲಾಗೇಟ್ ಪ್ರೈವೇಟ್ ಸೀಟ್ ಇಂತ 1.65 ಲ್ಯಾಕ್ ಅಂತ ಕೇಳ್ತಿದ್ದಾರೆ. ಲಾಸ್ಟ್ ಇಯರ್ 1,30,30,000 ಇತ್ತು. ಬಟ್ ಈ ವರ್ಷ 1,60,000 ಬರ್ಬೋದಾ? ನೀವೇ ಯೋಚನೆ ಮಾಡಿ.
ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಬಟ್ ಏನಾಗುತ್ತೆ ಎಂಬುದನ್ನು ಹೇಳಲಿಕ್ಕಾಗಲ್ಲ. ಬಟ್ ಬಂದರೂ ಕೂಡ ನಿಮಗೆ ಬಾರ್ಡರ್ ಲೈನಲ್ಲಿದೆ ಮಾರ್ಕ್ಸು, ನಿಮಗೆ ಒಂದು ಆಲ್ ಅಮೀನ್ ಕಾಲೇಜು ಈ ರೀತಿಯ ಕಾಲೇಜುಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಮುಂದಿನ ಪ್ರಶ್ನೆ 1,19,000 ಇದೆ, ಅಂದರೆ 1,20,000 ರೇಂಜಲ್ಲಿದೆ. ನನಗೆ 3B HK ರೂರಲ್ ಎಲ್ಲ ಇದೆ, ಬಟ್ ನನಗೆ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. 1,19,000 ಅಂದರೆ ಸ್ವಲ್ಪ ಬಾರ್ಡರ್ ಲೈನಲ್ಲಿರುವಂಥ ಮಾರ್ಕ್ಸು. 1,10,000 ರೇಂಜಲ್ಲಿ ಇದ್ದರೆ ನಿಮಗೆ ಖಂಡಿತವಾಗಿ ಸಿಗ್ತಾ ಇತ್ತು. ರೂರಲ್ ಇರೋದ್ರಿಂದ 1,00,000 ಮೇಲೆ ಇದ್ದರೂ ಕೂಡ ಸಿಗ್ತಾ ಇತ್ತು. ಬಟ್ 1,19,000 ಅಂದರೆ ಸ್ವಲ್ಪ ಹೇಳಲಿಕ್ಕಾಗಲ್ಲ, ಇದು ಕೂಡ ಬಾರ್ಡರ್ ಲೈನ್ ಇರುವಂಥ ರ್ಯಾಂಕ್ ಆಗಿದೆ. ಬಾರ್ಡರ್ ಲೈನ್ ಅಂತ ನಾನು ಯಾವಾಗ ಹೇಳ್ತೀನಿ ಅಂದರೆ ಚಾನ್ಸಸ್ಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಇರುತ್ತೆ. ಕಡಿಮೆ ಇರೋದ್ರ ಜೊತೆಗೆ ನಾನು ಆ ಒಂದು ಬಾರ್ಡರ್ ಲೈನ್ ಅಂತ ಹೇಳ್ತೀನಿಲ್ಲ, ಅಲ್ಲಿ ಸಿಗುವಂಥ ಚಾನ್ಸಸ್ ಕಡಿಮೆ ಇರೋದ್ರಿಂದ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿ ಏನಾದರೂ ಲಕ್ ಮೇಲೆ ನಿಮಗೆ ಸಿಕ್ಕರೆ ಅದು ಸಿಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳೋದು ಅಷ್ಟೇ. ನಂದು 63,000 ಬರ್ತಾ ಇದೆ, ನಂದು 522 ಬರ್ತಾ ಇದೆ. ಖಂಡಿತವಾಗಿ ನಿಮಗೆ ಚೆನ್ನಾಗಿರುವಂಥ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ, ಟ್ರೈ ಮಾಡಿ. ಮುಂದಿನ ಪ್ರಶ್ನೆ, ನಂದು ಕ್ಯಾಟಗರಿ ರ್ಯಾಂಕ್ ಎಷ್ಟು ಬರುತ್ತೆ? 2B Gಯಲ್ಲಿ ನಂದು 83,000 ಬರ್ತಾ ಇದೆ. ನನಗೆ ಯಾವ ಸೀಟ್ ಸಿಗುತ್ತೆ? 83,000ಕ್ಕೆ ನಿಮಗೆ ಚಾನ್ಸಸ್ ಇದೆ, ಖಂಡಿತವಾಗಿ ಚಾನ್ಸಸ್ ಇದೆ, ನೀವು ಟ್ರೈ ಮಾಡ್ಬೋದು 83,000ಕ್ಕೆ. ಅಂದರೆ ಮತ್ತು 2A ಮತ್ತು ನಂದು ಎಷ್ಟು ಬರ್ತಾ ಇದೆ ಅಂದರೆ 1,72,000 ಬರ್ತಾ ಇದೆ. 2A ಕನ್ನಡ ಮೀಡಿಯಮ್ ಇದೆ ಮತ್ತು ಹೈದರಾಬಾದ್ ಕರ್ನಾಟಕ ಇದೆ. 1,72,000 ಅಂದರೆ ನೀವು ಕನ್ನಡ ಮೀಡಿಯಮ್ ಹೈದರಾಬಾದ್ ಕರ್ನಾಟಕ ಎಲ್ಲ ಇದ್ದರೂ ಕೂಡ ಸೆಮಿ ಗೌರ್ಮೆಂಟ್ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ನನ್ನ ರ್ಯಾಂಕಿಂಗ್ 1,35,000 ಇದೆ. ನನಗೆ 3AH ಬರುತ್ತೆ, ನನಗೆ ಚಾನ್ಸಸ್ ಇದೆ. ಖಂಡಿತವಾಗಿ 1,00,000 ಮೇಲೆ ಬಂದರೆ ಚಾನ್ಸಸ್ ಇರೋದಿಲ್ಲ. ಮುಂದಿನ ಕ್ಯಾಟಗರಿ SC ಕ್ಯಾಟಗರಿ ಇದೆ, ಕ್ಯಾಟಗರಿ 3 ಇದೆ. ನಂದು 2,00,000 ಮೇಲೆ ಬರುತ್ತೆ. 2,22,000 ಇಲ್ಲ 22,29,631. ಇದೇನೋ ರ್ಯಾಂಕಿಂಗ್ ಮಿಸ್ಟೇಕ್ ಮಾಡಿದ್ದೀರಿ, ಖಂಡಿತವಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ರ್ಯಾಂಕಿಂಗ್ ಏನಾದರೂ ತಪ್ಪಿದ್ದರೆ 2,22,000 ಇದ್ದರೆ ನಿಮಗೆ ಚಾನ್ಸಸ್ ಇರುತ್ತೆ. ವೇಟ್ ಮಾಡಿ 2,23,000ಕ್ಕೆ ಲಾಸ್ಟ್ ಇಯರ್ SC ಕ್ಯಾಟಗರಿ ಸಿಕ್ಕಿತ್ತು. ಬಟ್ ನಿಮಗೆ SC ಇರೋದ್ರಿಂದ, SC ಕ್ಯಾಟಗರಿ 3 ಇರೋದ್ರಿಂದ ನಿಮಗೆ ಹೇಳೋಕ್ಕಾಗಲ್ಲ, ಲೀಡ್ ಪ್ರಿಫರೆನ್ಸ್ ಇರೋದು. ಅಂದರೆ ST1ಗೆ SC2ಗೆ ಕಂಪೇರ್ ಮಾಡಿದ್ರೆ SC3ಯಲ್ಲಿ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಕಡಿಮೆ ಇರುತ್ತೆ. ಆದ್ದರಿಂದ ನೀವು ವೇಟ್ ಮಾಡಬೇಕಾಗುತ್ತೆ. ಮತ್ತು 423 3A ಕ್ಯಾಟಗರಿ ಇದೆ. MBBS ಸೀಟ್ ಎನಿ ಚಾನ್ಸ್ ಸರ್ ಅಂತ ಕೇಳ್ತಿದ್ದಾರೆ. ಖಂಡಿತವಾಗಿ ಚಾನ್ಸಸ್ ಇರೋದಿಲ್ಲ. 423ಕ್ಕೆ ಸೆಮಿ ಗೌರ್ಮೆಂಟ್ ಸಿಗೋದಿಲ್ಲ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಲ್ಲಿ ನಿಮಗೆ ಕಮೆಂಟ್ಗೆ ರಿಪ್ಲೈಯನ್ನು ಕೊಡೋದಕ್ಕೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿದ ತಕ್ಷಣ ನಿಮಗೆ ರಿಪ್ಲೈ ಸಿಗುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.